ಹಲೋ ನಮಸ್ತೆ. ತುಂಬ ಜನ ಕೇಳ್ತಾ ಇದ್ರಿ, ಮ್ಯಾಮ್ ಯಾವ ರೀತಿ ನೀವು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀರಾ ಮತ್ತು ಹೇಗೆ ನಿಮಗೆ ಲೀಡ್ಸ್ ಎಲ್ಲ ಕನೆಕ್ಟ್ ಆಗ್ತಾರೆ, ಎಷ್ಟು ಜನ ನಾವು ಕೂಡ ಪ್ರಮೋಷನ್ ಮಾಡ್ತೀವಿ ಬಟ್ ನಮಗೆ ಸಿಗ್ತಿಲ್ಲ ಅಂಥೇಳಿ. ಸೊ ಫೇಸ್ಬುಕ್ಕಲ್ಲಿ ನಾನು ಪ್ರತಿದಿನ ಮಿನಿಮಮ್ 5 to 10 ಗ್ರೂಪ್ಸ್ಗೆ ಯಾವ ರೀತಿ ಒಂದು ಪೋಸ್ಟರ್ಸ್ನ ಹಾಕ್ತೀನಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಎಂಡ್ವರೆಗೂ ನೋಡಿ. ಸೊ ಫೇಸ್ಬುಕ್ನ ಓಪನ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 3 ಲೈನ್ ಡಾಟ್ಸ್ನ ನೀವು ಕ್ಲಿಕ್ ಮಾಡಿದ್ದೀರಾ ಮೇಲ್ಗಡೆ ಅಂತಂದರೆ ನಿಮ್ಗೆ ಇಲ್ಲಿ ಗ್ರೂಪ್ಸು, ಮೆಮೊರೀಸು, ವಿಡಿಯೋ ಫೀಡು, ಮಾರ್ಕೆಟ್ ಪ್ಲೇಸು, ಸೇವ್ಡು, ಫೈಟ್ ಫ್ರೆಂಡ್ಸು, ಈವೆಂಟ್ಸ್ ಅಂತ ಇದೆ. ಸೊ ನಾನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಗ್ರೂಪ್ಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಗ್ರೂಪ್ಸ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಯುವರ್ ಗ್ರೂಪ್ಸು, ಪೋಸ್ಟು, ಡಿಸ್ಕವರ್ ಅನ್ನೋ ಆಪ್ಷನ್ಸ್ ಇರುತ್ತೆ. ಸೊ ನಾನು ಡಿಸ್ಕವರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನ್ಯೂ ಗ್ರೂಪ್ಸ್ಗಳು ಬರ್ತಾನೆ ಇರುತ್ತೆ, ಸಾಕಷ್ಟು ಗ್ರೂಪ್ಸ್ಗಳು ಬರ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಪಬ್ಲಿಕ್ ಗ್ರೂಪ್ಗಳನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಓಕೆನಾ. ಸೊ ಪಬ್ಲಿಕ್ ಗ್ರೂಪ್ಗೆ ನಾನು ಇಲ್ಲಿ ಜಾಯ್ನ್ ಅಂತ ಇದೆ ನೋಡಿ, ಕೇರಳ ರೀಸೆಲ್ಲರ್ ಗ್ರೂಪ್ ಅಂತೇಳಿ. ಸೊ ಈ ಒಂದು ಗ್ರೂಪಿಗೆ ನಾನು ಜಾಯ್ನ್ ಆಗ್ತೀನಿ, ವ್ಯೂ ಕೊಡ್ತೀನಿ. ಇಲ್ಲಿ ರೈಟ್ ಸಮಥಿಂಗ್ ಅಂತ ಏನಿದೆ, ಇಲ್ಲಿ ಫೋಟೋ ಈ ಆಪ್ಷನ್ಸ್ ಇದೆಯಲ್ಲ ಗ್ರೀನ್ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಗ್ಯಾಲರಿನಲ್ಲಿ ನನ್ನ ಒಂದು ಪೋಸ್ಟರ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಪೋಸ್ಟ್ ಮಾಡಲಿಕ್ಕೆ ನಾನು ಇಲ್ಲಿ ಏನು ಬೇಕಾದರೂ ಬರಿಬೋದು. ಸೊ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅಂತೇಳಿ. ಸೊ ಪೋಸ್ಟಲ್ಲಿ ಆಲ್ರೆಡಿ ನಂಬರ್ ಇರುತ್ತೆ, ಬಟ್ ಆದರೂ ಕೂಡ ನೀವು ಟೈಪ್ ಮಾಡ್ತೀನಿ ಅಂದರೂ ಟೈಪ್ ಮಾಡಿ. ಸೊ ಏನು ವರ್ಕ್ನ ಪ್ರೊವೈಡ್ ಮಾಡ್ತಿದ್ದೀರಾ ಅದನ್ನು ಟೈಪ್ ಮಾಡಿ ಪೋಸ್ಟ್ ಅಂತ ಕೊಡಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಿಂಗ್ ಆಗ್ತಾ ಇದೆ ಅಂದರೆ ಪೋಸ್ಟ್ ಆಗ್ತಿದೆ ನೋಡಿ. ನನ್ನ ಒಂದು ಪೋಸ್ಟು ಈ ಒಂದು ಕೇರಳ ಅನ್ನೋ ಗ್ರೂಪಲ್ಲಿ, ಕೇರಳ ರೀಸೆಲ್ಲರ್ ಗ್ರೂಪಲ್ಲಿ ಪೋಸ್ಟ್ ಆಯಿತು. ಈ ಒಂದು ಪಬ್ಲಿಕ್ ಗ್ರೂಪಲ್ಲಿ ಟೋಟಲ್ಲು 23,000 ಫಾಲೋವರ್ಸ್ ಇದ್ದಾರೆ. ಸೊ ಈ 23,000ರಲ್ಲಿ ಅಟ್ಲೀಸ್ಟ್ ನನಗೊಂದು 200 ಮೆಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಲ್ವಾ. 23,000 ಜನಕ್ಕೂ ಇದು ಲೈವಲ್ಲಿ ಹೋದರೆ 200 ಮೆಂಬರ್ಸ್ ಕಾಂಟ್ಯಾಕ್ಟ್ ಆಗ್ತಾರೆ. ಅದರಲ್ಲಿ ನನಗೆ ಅಟ್ಲೀಸ್ಟ್ ಒಂದು 20 ಮೆಂಬರ್ಸ್ ಆದರೂ ಲಾಗಿನ್ ಆಗೇ ಆಗ್ತಾರಲ್ವ. ಸೊ ಈ ರೀತಿಯಾಗಿ ಸೊ ಪಬ್ಲಿಕ್ ಗ್ರೂಪ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 5.2K ಅಂದರೆ 5,200 ಜನ ಇದ್ದಾರೆ ಆನ್ಲೈನ್ ಡಾಟಾ ಎಂಟ್ರಿ ವರ್ಕ್ ಅಂತೇಳಿ. ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ ವ್ಯೂ ಕೊಡ್ತಾ ಇದ್ದೀನಿ. ಮತ್ತೆ ಸೇಮ್ ರೈಟ್ ಸಮಥಿಂಗ್ ಪಕ್ಕದಲ್ಲಿರುವಂಥ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಮೇಲೆ ನಾನು ನನ್ನ ಒಂದು ಪೋಸ್ಟರ್ಸ್ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಕ್ಲಿಕ್ ಮಾಡ್ತೀನಿ. ಸೊ ನಾನು ಇಲ್ಲಿ ಸಮಥಿಂಗ್ ಏನಾದರೂ ಬರೆಯೋದಿತ್ತು ಅಂದರೆ ಬರೀರಿ, ಇಲ್ಲ ಡೈರೆಕ್ಟ್ ನೀವು ಪೋಸ್ಟ್ ಮಾಡ್ತೀನಿ ಅಂದರೂ ಪೋಸ್ಟ್ ಮಾಡಿ ನೋಡಿ. ಇದು ಕೂಡ ಪೋಸ್ಟ್ ಆಗ್ತಿದೆ. ಸೊ ಈ ರೀತಿಯಾಗಿ ನಾನು ಬೆಳಗ್ಗೆ ಮತ್ತು ಸಂಜೆ ಪ್ರತಿದಿನ ಬೆಳಗ್ಗೆ ಒಂದು 5 ಗ್ರೂಪು, ಸಂಜೆ ಒಂದು 5 ಗ್ರೂಪ್ಗೆ ಹೊಸ ಗ್ರೂಪಿಗೆ ನಾನು ಅಪ್ಡೇಟ್ ಅನ್ನೋದನ್ನ ಮಾಡ್ತಾ ಇರ್ತೀನಿ. ಅದೇ ರೀತಿ ಇಲ್ಲಿ ಯುವರ್ ಗ್ರೂಪ್ಸ್ ಅಂತ ಇದೆ ನೋಡಿ. ಇಲ್ಲಿ ನೀವು ಯುವರ್ ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಯಾವ್ಯಾವ ಗ್ರೂಪ್ಗಳಿಗೆ ಜಾಯ್ನ್ ಆಗಿದ್ದೀರಾ ಆಲ್ರೆಡಿ ಅನ್ನೋದು ಕೂಡ ಇಲ್ಲಿ ಶೋ ಆಗುತ್ತೆ. ಈ ಒಂದು ಗ್ರೂಪ್ಗಳಲ್ಲೂ ಕೂಡ ನೀವು ಎಗೇನ್ ಆ್ಯಂಡ್ ಎಗೇನ್ ಸೇಮ್ ಪೋಸ್ಟರ್ಸ್ಗಳನ್ನ ಹಾಕ್ತಾ ಇರ್ಬೋದು. ಸೊ ಯಾಕಂದರೆ ನೋಡಿರೋ ಜನಗಳೇ ಸೇಮ್ ನೋಡ್ತಿರ್ತಾರೆ ಅಂತ ಹೇಳಿ ನಾನು ಡಿಸ್ಕವರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಬೆಳಗ್ಗೆ ಯುವರ್ ಗ್ರೂಪ್ಸ್ ಹಾಕಿದ್ರೆ ಸಂಜೆ ಡಿಸ್ಕವರಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಸ್ಕ್ರೋಲ್ ಮಾಡ್ದಂಗೆ ನಿಮಗೆ ಹೊಸ ಗ್ರೂಪ್ಗಳು ಬರ್ತಾ ಇರುತ್ತೆ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ಸ್ಕ್ರೋಲ್ ಮಾಡ್ದಂಗೆ ನಿಮಗೆ ಹೊಸ ಗ್ರೂಪ್ಗಳಿಲ್ಲಿ ಬರ್ತಾ ಇರುತ್ತೆ. ಸೊ ಪ್ರತಿಯೊಂದು ಗ್ರೂಪಲ್ಲೂ ಕೂಡ ಮಿನಿಮಮ್ 1000 ಗಟ್ಟಲೆ ಮೆಂಬರ್ಸ್ ಇರ್ತಾರೆ, 1,00,000 ಗಟ್ಟಲೆ ಇರ್ತಾರೆ. ಸೊ ಯಾವುದರಲ್ಲಿ ಜಾಸ್ತಿ ಮೆಂಬರ್ಸ್ ಇರ್ತಾರೆ ಆ ಒಂದು ಗ್ರೂಪ್ಸ್ಗಳನ್ನ ನೀವು ಪಬ್ಲಿಕ್ ಗ್ರೂಪ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೈವೇಟ್ಗೆ ಹೋಗ್ಬೇಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅದರಲ್ಲಿ. ಸೊ ಈ ರೀತಿಯಾಗಿ ನಾನು ಪ್ರತಿದಿನ ಶೇರ್ ಮಾಡ್ತೀನಿ. ಸೊ ಈ ಒಂದು ಪೋಸ್ಟರ್ಸ್ನ ಶೇರ್ ಮಾಡೋದ್ರ ಮುಖಾಂತರನೇ ನನಗೆ ಆನ್ಲೈನಲ್ಲಿ ಪ್ರತಿದಿನ ಕಾಂಟ್ಯಾಕ್ಟ್ ಸಿಗುವಂಥದ್ದು, ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ನಾನು ಡೀಟೇಲ್ಸ್ನ ಕೊಡುವಂಥದ್ದು, ಹಾಗೆ ಪ್ರತಿಯೊಬ್ಬರು ನಂಬರ್ನೂ ಕೂಡ ಅವರ ನೇಮು ಪ್ಲೇಸ್ನ ನಾನು ಸೇವ್ ಮಾಡಿ ಇಟ್ಕೋತೀನಿ. ಸೊ ನಾನು ಪ್ರತಿದಿನ ವಾಟ್ಸಪ್ ಸ್ಟೇಟಸ್ನ ಅಪ್ಲೋಡ್ ಮಾಡೋದ್ರ ಮುಖಾಂತರ ಅವರು ನನಗೆ ಒಂದು ಟ್ರಸ್ಟೆಡ್ ಇದೆ ಇದು ಅಂತ ಹೇಳಿ ತಿಳ್ಕೊಂಡ ನಂತರ ಕೂಡ ಲೇಟರ್ ಆಗೂ ಕೂಡ ಜಾಯ್ನ್ ಆಗುವಂತಹ ಚಾನ್ಸಸ್ ನನಗೆ ಜಾಸ್ತಿ ಸಿಗ್ತಿರುವಂಥದ್ದು. ಇನ್ನು ಯಾವ ಮೆಥಡು ಕೂಡ ನಾನು ಯೂಸ್ ಮಾಡಲ್ಲಪ್ಪ. ಸೇಮ್ ನಿಮಗೇನು ಪೋಸ್ಟರ್ಸು ವೀಡಿಯೋಸು ಕೊಡ್ತೀನೋ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಏನು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೀವೆಲ್ಲರೂ ಲೈವಲ್ಲಿ ನೋಡಿರ್ತೀರ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಯಾವ ರೀತಿ ಪ್ರಮೋಷನ್ ಮಾಡ್ತಿದ್ನಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ ತುಂಬ ಜನ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿಕೊಟ್ಟಿದ್ದೀನಿ ನಿಮಗೋಸ್ಕರ. ಪ್ರತಿಯೊಬ್ಬರು ಕೂಡ ಈ ಒಂದು ಫಾಲೋನ ಮೆಥಡ್ನ ನೀವು ಫಾಲೋ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮಗೂ ಲೀಡ್ಸ್ ಕನೆಕ್ಟ್ ಆಗೇ ಆಗ್ತಾರೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಅರ್ಥ ಆಗಿದೆ, ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ಪ್ರತಿಯೊಬ್ಬರು ಇನ್ನು ಮುಂದೆ ಪೋಸ್ಟ್ನ ಮಾಡಿ ಒಂದು ಒಳ್ಳೆಯ ಇನ್ಕಮ್ನ ಅರ್ನಿಂಗ್ಸ್ ಮಾಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು.